ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾನು ಆರಾಮಾಗಿದ್ದೀನಿ. ಇವತ್ತೇನಪ್ಪ ಶೂಟ್ ಅಂತಂದರೆ ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಯಾಕಂತಂದರೆ ಮೊನ್ನೆ ನಮ್ಮ ತಮ್ಮ ಫೋನ್ ಮಾಡಿದ್ದ, ಹೇಳ್ದೆ ಅಕ್ಕ ಲಾಂಗ್ ವೀಡಿಯೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇದು ಮಿನಿ ವ್ಲಾಗ್ ಆದರೂ ಮಾಡಬೇಕಿಲ್ಲ ಡೈಲಿ ಅಂತಂದ. ಅದಕ್ಕೆ ನೋಡಮ್ಲೆ, ಯಾಕಂತಂದರೆ ನೀನಿದೆಯಲ್ಲ, ನೀನಿದ್ರೆ ಮಾಡ್ತಿದ್ದಿ, ಫೋನ್ ಅದು ಹಿಡ್ಕೊತಿದ್ದಿ, ಇವಾಗ ನನಗೆ ಒಬ್ಬೇಕೀಗ ಅಂತಂದರೆ ಆಗಲ್ಲ ಅಂತ ಹೇಳಿದೆ. ಇಲ್ಲ ಹೆಂಗೂ ಸ್ಟ್ಯಾಂಡ್ ಅದಲ್ಲ, ಸ್ಟ್ಯಾಂಡ್ನಾಗಿಟ್ಟು ಮಾಡು ನೋಡಮ್ಮ, ಟ್ರೈ ಮಾಡು ಅಂತ ಹೇಳ್ದೆ. ಅದಕ್ಕೆ ಟ್ರೈ ಮಾಡಿದೆ. ಏನಂತಂದರೆ ಮೊನ್ನೆ ಎಷ್ಟು ಅಂದರೆ ಮಿನಿ ವ್ಲಾಗ್ ಮಾಡೋಕ್ಕೆ ಹೋದೆ, ಅದು ಲಾಂಗ್ ವೀಡಿಯೋನೇ ಆಗಿತ್ತು. ಅದು ನೋಡಿದರೆ ಎಲ್ಲ ಮಾಡಿದ್ದೆ, ಎಷ್ಟು 33 ನಿಮಿಷ ಏನೋ ಆಗಿತ್ತು. ಎಡಿಟ್ ಮಾಡೋಕ್ಕೆ ಹೋದರೆ ಒಂದು ಕ್ಲಿಪ್ ಬರ್ತಿತ್ತು, ಇನ್ನೊಂದು ಕ್ಲಿಪ್ ಬರ್ತಾ ಇರಲಿಲ್ಲ. ಹಾಗಾಗಿ ಏನೋ ಆಯಿತು ನನಗೆ ಅವತ್ತು. ಭಾಳ ಅಂದರೆ ಭಾಳ ಬೇಜಾರಾಯಿತು. ಹಾಗಾಗಿ ಹೋಗಲಿ ಬಿಡಪ್ಪ ಅಂತ ಏಸಿಂದ ಮಾಡಲಿಲ್ಲ. ಅದಕ್ಕೆ ಬಿಟ್ಬಿಟ್ಟಿದ್ದೆ. ಮತ್ತು ಅವನಿಗೆ ಹೇಳಿದೆ, ಅಶೋಕ್ ಹಿಂಗೆ ಆಯ್ತು ನೋಡಲಿ ಅಂತಂದೆ. ಹೌದೇನೋ, ಯಾಕೆ ಇನ್ನೊಂದು ಏನಂತಂದರೆ ನನ್ನ ಫೋನು ಸ್ಟೋರೇಜು ಫುಲ್ ಆಗಿಬಿಟ್ಟದ. ಹಾಗಾಗಿ ಯಾವುದು ವಿಡಿಯೋ ಮಾಡೋಕ್ಕೆ ನಂಗೆ ಮನಸ್ಸಾಗಲ್ಲಾಗ್ಯದ. ಅದಕ್ಕೆ ಹಿಂಗೆ ಆಯ್ತಲಿ ಅಂತಂದೆ. ಹೌದೇನು ನೋಡಮ್ಮ ತಗೋ, ಫಸ್ಟ್ ಒಂದು ಪೆನ್ ಡ್ರೈವ್ ತೊಗೊಂಡು ಎಲ್ಲ ಅದಕ್ಕೆ ಹಾಕಿಬಿಟ್ಟು ಎಲ್ಲ ಫೋನ್ ಫ್ಲ್ಯಾಶ್ ಹೊಡಿಸ್ಬಿಡು ಆ ಕಡೆ ಅಂತಂದೆ. ನೋಡಮ್ಲೆ ಹಾಗೆ ಮಾಡ್ತೀನಂತಂದೆ. ನೋಡಿದರೆ ಯಾಕಂತಂದರೆ ಏನೂ ಆಗಲ್ಲಾಗ್ಯಾವ. ರೀಲ್ಸ್ ಮಾಡ್ಬೇಕಂತಂದ್ರೂ ಕೆಲವೊಂದು ಆ್ಯಪ್ಗಳು ಡಿಲೀಟ್ ಮಾಡ್ತೀನಿ, ಕೆಲವೊಂದು ವೀಡಿಯೋಗಳು ಫೋಟೋಗಳು ಎಲ್ಲ ಡಿಲೀಟ್ ಮಾಡ್ತೀನಿ. ಹಾಗಾಗಿ ಭಾಳ ಬೇಜಾರಾಗತ್ತದ. ಏನು ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲಾಗ್ಯದ. ಅದಕ್ಕೆ ಫಸ್ಟ್ ಹೊತ್ತು ಪೆನ್ ಡ್ರೈವ್ ತೊಗೊಂಡ್ಬಿಟ್ಟು ಎಲ್ಲ ಅದಕ್ಕೆ ಹಾಕಿ ಫೋನ್ ಫ್ಲ್ಯಾಶ್ ಹೊಡಿಸ್ಬಿಡು ಆ ಕಡೆ ಮೊದಲು ಅಂತಂದ. ಹ್ಞೂ ಅಂತಂದೆ ನಾನು. ಮುಂಜಾನೆ ಎದ್ದೆ, ನೋಡಿದರೆ ಆಲ್ರೆಡಿ ಟೈಮ್ 9:30 ಆಗಿತ್ತು. ಯಪ್ಪ ಅಂದ್ಕೊಂಡೆ. ಯಾಕಂತಂದರೆ ಅಮ್ಮನ ಮನೆಯಾಗಿದ್ದರೆ ಏನಾಗಲ್ಲ, ಬಟ್ ಅಮ್ಮ ಇಷ್ಟೊತ್ತೇನಂತ ಒಂದೆರಡು ಮಾತು ಅಂತಾರೆ, ಆಯ್ತು ಅಷ್ಟೇ. ಇಲ್ಲಿ ಗಂಡನ ಮನ್ಯಾಗ ಹಂಗಿರಲ್ಲ. ನೋಡಿದೆ ಆಲ್ರೆಡಿ ಟೈಮ್ ಭಾಳ ಆಗಿತ್ತು. ಎದ್ದು ಕುಂತ್ಗೆಸಿಂದೆ ಭಾಳ ಟೈಮ್ ವೇಸ್ಟ್ ಮಾಡ್ತೀನಿ ನಾನು. ಅದೊಂದು ನನ್ನ ಪ್ರಾಬ್ಲಮ್ ಆಗಿಬಿಟ್ಟದ. ಯಾಕೋ ದಮ್ಮು ಹೊಂಟದ, ಎದಕ್ಕೆ ಗೊತ್ತಿಲ್ಲ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ಒಂದು ಗ್ಲಾಸ್ ನೀರು ಕುಡ್ದು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ನನಗೆ ಬೇಜಾರು. ಬೆಳಿಗ್ಗೆ ಎದ್ದು ನಾನು ಮಿನಿಮಮ್ ಏನಿಲ್ಲ ಅಂತಂದರೆ ಎದ್ದ ತಕ್ಷಣ ಒಂದು 1/2 hour ಆದರೂ ನಾನು ಟೈಮ್ ವೇಸ್ಟ್ ಮಾಡ್ತೀನಿ. ಏನೋ ಗೊತ್ತಿಲ್ಲ ದರಿದ್ರ. ಹಾಗಾಗಿಬಿಟ್ಟು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಗತ್ತೀನಿ. ಎದ್ದ ತಕ್ಷಣವೇ ಆಗಲ್ಲ ನನ್ನ ಕೆಲಸ, ಏನೋ ಗೊತ್ತಿಲ್ಲ. ಇನ್ನೂ ಒಂದು ಏನಪ್ಪ ಅಂತಂದರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲಾದರೂ ಒಂದು ಒಳ್ಳೆಯದು ದವಾಖಾನೆ ಇತ್ತಂತಂದರೆ ನನಗೆ ಮೆಸೇಜ್ ಮಾಡಿರಿ. ಯಾಕಂತಂದರೆ ಭಾಳ ಗುಳ್ಳೆ ಆಗ್ಯಾವ ಮಾರಿಗೆ. ಗುಳ್ಳೆ ಆಗಲಿ ಪರವಾಗಿಲ್ಲ, ಬಟ್ ಅವೆಲ್ಲ ಕಲಿಗಳು ಹಾಗೆ ಕುಂದ್ರಾಗತ್ತವ. ಹಾಗಾಗಿ ಭಾಳ ಬೇಜಾರಾಗತ್ತದ. ನಿಮ್ಗೆ ಎಲ್ಲಾದರೂ ಗೊತ್ತಿತ್ತಂತಂದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿರಿ. ಇಂತೆಲ್ಲ ಆದಂತ ನಾನು ತೋರಿಸ್ಕೊಲಾರ ದವಾಖಾನೆಗಳೆಲ್ಲ ಶಾಪುರ್ನಾಗಂತೂ ಎಲ್ಲ ಮುಗಿಸ್ಬಿಟ್ಟಿನಿ ದವಾಖಾನೆಗಳು. ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಹೋಗಿ ಬಂದೀನಿ. ಅಕ್ಕ ಅಲ್ಲಿ ಚಂದ ಅದ, ಇಲ್ಲಿ ಚಂದ ಅದ ಅಂತಂದ್ರೆ ಅಲ್ಲಿ ಹೋಗಿ ಬಂದೀನಿ. ಗುಲ್ಬರ್ಗ ತೋರಿಸೀನಿ. ಬೆಂಗಳೂರು ತೋರಿಸಿ ಸಾಕಾಯ್ತು. ಲಾಸ್ಟ್ ಮೊನ್ನೆ ಯಾರೋ ಹೇಳಿದ್ರು, ಅಕ್ಕ ಬಿಜಾಪುರ್ನಾಗ ಚಂದ ಅದು ನೋಡಿ ದವಾಖಾನೆ ಅಂತಂದಿದ್ರು. ಬಿಜಾಪುರ್ನಾಗ ಹೋಗಿ ಬಂದೆ ರೀ, ಅಲ್ಲಿನೂ ಏನಾಗಿಲ್ಲ. ಈಗ ಗೋಕಾಕ್ ಒಂದು ಹೇಳ್ಯಾಳ ನಮ್ಮ ತಂಗಿ, ನೋಡ್ಬೇಕು ಅಲ್ಲಿ ಒಂದು ಸತಿ ಹೋಗಿ ಬರ್ಬೇಕು ಅಂದ್ಕೊಂಡಿನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿತ್ತಂತಂದರೆ ಮೆಸೇಜ್ ಮಾಡಿರಿ. ಇಲ್ಲೇ ಎಲ್ಲಾದರೂ ಶಾಪುರ್ನಾಗ ಇಲ್ಲ ಬೇರೆ ಎಲ್ಲಾದರೂ ಗೊತ್ತಿತ್ತಂತಂದರೆ ನಂಗೆ ಮೆಸೇಜ್ ಮಾಡಿರಿ. ನೋಡಮ್ಮ ಅಲ್ಲಾದರೂ ಹೋಗಿ ಬರ್ತೀನಿ. ಅವು ಕಲಿಗಳು ಕುಂತಾವಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕೂ ಮನಸ್ಸಾಗಲ್ಲಾಗ್ಯದ. ನಾರ್ಮಲ್ ಕ್ಯಾಮ್ರಾದಾಗ ಫೋಟೋಗಳು ತೆಕ್ಕೋಕ್ಕೂ ಮನಸ್ಸಾಗಲ್ಲಾಗ್ಯದ. ಅವೆಲ್ಲ ಕಲಿಗಳು ಕಾಣ್ತಾವೆ. ಹಾಗಾಗಿ ಮಾಡೋಕ್ಕೆ ಮನ್ಸು ಬರಲ್ಲಾಗ್ಯದ. ಮೊನ್ನೆ ನಮ್ಮ ತಮ್ಮ ಬೈದ, ಇಷ್ಟು ಐಫೋನ್ ಇಟ್ಕೊಂಡಿದ್ದು ಇನ್ಸ್ಟಾಗ್ರಾಮ್ದಾಗ ಫಿಲ್ಟ್ರ್ ಹಾಕಿಸಿಂದ ವೀಡಿಯೋ ಮಾಡ್ತೇನೆ, ನಾರ್ಮಲ್ ಕ್ಯಾಮ್ರಾದಾಗ ಮಾಡೋಕ್ಕಾಗಲ್ಲೇನಂತ ಬೈದ. ಅವ ಇದ್ದರೆ ಎಡಿಟ್ ಮಾಡಿಕೊಡ್ತಾನೆ, ಶಾಪುರ್ನಾಗಿದ್ದರೆ ನಮ್ಮ ತಮ್ಮ ರೋಹಿತ್ ಎಡಿಟ್ ಮಾಡಿಕೊಡ್ತಾನೆ. ನೀವು ನೋಡಿರಲ್ಲ ಆಲ್ರೆಡಿ, ನಾನು ಅವನ ಜೊತೆ ವೀಡಿಯೋ ಮಾಡಿದ್ದು. ಆ ಹುಡುಗ ಎಡಿಟ್ ಮಾಡಿಕೊಡ್ತಾನೆ. ಇಲ್ಲಿ ಮೊನ್ನೆ ನಮ್ಮ ತಮ್ಮ ಬಂದಿದ್ದ, ಅವನು ಎಡಿಟ್ ಮಾಡಿಕೊಟ್ಟಿದ್ದ. ನಾನು ಎಡಿಟ್ ಮಾಡ್ಕೋಬೇಕಂತಂದರೆ ಅಷ್ಟೊಂದು ಕರೆಕ್ಟಾಗಿ ಬರಲ್ಲ. ಹಾಗಾಗಿ ನಾನು ಎಡಿಟ್ ಮಾಡೋಕ್ಕೂ ಹೋಗಲ್ಲ. ಅದ್ರ ಸಲುವಾಗಿ ಎಲ್ಲಾದರೂ ದವಾಖಾನೆ ಇತ್ತಂದರೆ ನಂಗೆ ಮೆಸೇಜ್ ಮಾಡಿರಿ, ನೋಡಮ್ಮ ಹೋಗಿ ಬರ್ತೀನಿ. ಮುಂಜಾನೆ ಎದ್ದು ಹೋಗಿ ಜಳಕ ಅದು ಮಾಡಿ ಬಂದಿಗೆಸಿಂದ ದೇವ್ರ ದೀಪ ಹಚ್ಚಿದೆ. ಪೂಜೆ ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಯಾಕಂತಂದರೆ ಮನೆ ಕೆಲಸ ಭಾಳ ಇರುತ್ತಲ್ಲ, ಹಾಗಾಗಿ ಪೂಜೆ ಮಾಡೋಕ್ಕೂ ಟೈಮ್ ಸಾಕಾಗಲ್ಲ ನನಗೆ. ಅಮ್ಮ ಹೇಳ್ತಾರೆ, ಇಲ್ಲ ಮಂಗಳವಾರ ಶುಕ್ರವಾರ ಅಷ್ಟೇ ಪೂಜೆ ಮಾಡು, ಡೈಲಿ ಏನು ಮಾಡೋಕ್ಕೆ ಹೋಗಬೇಡ. ಯಾಕಂತಂದರೆ ಮನೆಗೆ ಕೆಲಸ ಇರ್ತದೆ, ನೆಟ್ಟಗೆ ಕೂಳು ತಿನ್ನಲ್ಲ, ಎಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಟೈಮ್ ವೇಸ್ಟ್ ಮಾಡ್ಕೋತಿ ಅಂತ ಹೇಳಿ. ವೇಸ್ಟ್ ಅಂತಲ್ಲ, ಇಷ್ಟೆಲ್ಲ ಮಾಡ್ತೀನಂತ ಪೂಜೆ ಮಾಡೋದೇನು ದೊಡ್ಡ ಮಾತಲ್ಲ.
ಬಟ್ ಅಮ್ಮ ಹೇಳ್ತಾರೆ ಇಲ್ಲ ಶುಕ್ರವಾರ ಇದು ಮಂಗಳವಾರ ಒಂದು ಮಾಡಿ ಸಾಕು ದಿನ ಬರೀ ದೀಪ ಹಚ್ಚ ಅಂತಂದ್ರೆ ಹಾಗಾಗಿ ಬರೀ ದೀಪ ಹಚ್ಚಿದೆ. ಹಸು ಅಲಾಗತ್ತಿತ್ತು ನೋಡಿದರೆ. ಹಾಗಾಗಿ ಚಹಾ ಮಾಡ್ಕೋಬೇಕಂತಂದೆ. ಯಾಕೋ ಡೈಲಿ ಚಹಾ ಕುಡಿದು ಎದೆ ಭಾಳ ಉರಿಯಾಗತ್ತಿತ್ತು. ಪಿತ್ತ ಆಗ್ಯದ ಏನೋ ಗೊತ್ತಿಲ್ಲ ಚಹಾ ಕುಡಿಯೋದ್ರಿಂದ. ಅಮ್ಮ ಹೇಳ್ತಿರ್ತಾರೆ ಜಾಸ್ತಿ ಚಹಾ ಕುಡಿಬೇಡ, ಅದ್ರಾಗ ಬಿಸಿಲದ, ಚಹಾ ಕುಡಿಯೋದು ಕಮ್ಮಿ ಮಾಡಿ ಫಸ್ಟ್ ಸ್ವಲ್ಪ ಅಂತ ಹೇಳಿದ್ರು ಮೊನ್ನೆ. ಅದ್ರ ಸಲುವಾಗಿ ಚಹಾ ಕುಡಿಯೋದು ಕಮ್ಮಿ ಮಾಡೀನಿ. ಕಾಫಿ ಮಾಡ್ಕೋಬೇಕಂತಂದೆ. ಕಾಫಿ ಪೌಡ್ರ್ ಎಲ್ಲಿಟ್ಟಿನೋ ಹುಡುಕಿ ಸಾಕಾಯ್ತು. ಹಂಗಾಗಿ ಹೋಗಲಿ ಬಿಡಪ್ಪ ಅಂತ ಕಾಫಿನೂ ಕುಡಿಲಿಲ್ಲ. ಒಂದು ಸ್ವಲ್ಪ ಬೋರ್ಮಿಟ ಇತ್ತೇನೋ, ಹಂಗಾಗಿ ಅದೇ ಬೋರ್ಮಿಟ ಕಾಸ್ಕೊಂಡು ಕುಡಿಯಾಕತ್ತೀನಿ. ಏನು ಮಾಡಲಿ, ಚಹಾ ಕುಡಿಬೇಕಂತಂದರೆ ಬ್ಯಾಡ ಅಂತಾರೆ. ಕಾಫಿ ಕುಡಿಬೇಕಂತಂದೆ. ಯಾಕೋ ಭಾಳ ಕಾಫಿ ಕುಡಿಬೇಕು ಅನ್ಸಾಕತ್ತಿತ್ತು. ನೋಡಿದರೆ ಕಾಫಿ ಪೌಡ್ರ್ ಎಲ್ಲಿಟ್ಟಿನೋ ಹುಡುಕಿ ಸಾಕಾಯ್ತು. ಹಂಗಾಗಿ ಏನೋ ಒಂದು ಹಸುವಾಗೆ ಸದ್ಯಕ್ಕೆ ಏನಾದರೂ ತಿನ್ನಬೇಕು, ಏನಾದರೂ ಕುಡಿಬೇಕು ಅಂದ್ಕೊಂಡು ಸ್ವಲ್ಪ ಬೋರ್ಮಿಟ ಇತ್ತಲ್ಲ, ಹಾಗಾಗಿ ಅದೇ ಸ್ವಲ್ಪ ಹಾಕ್ಕೊಂಡು ಕುಡಿದ್ಗೆಸಿಂದ ಒಂದೆರಡು ಖಾರಿ ಇದ್ದವು, ಅವೇ ಖಾರಿ ತೊಗೊಂಡ್ಗೆಸಿಂದ ತಿಂದೆ. ಬಾಲ್ಕನ್ಯಾಗ ಕುಂತು ಚಹಾ ಕುಡಿದ್ರೆ ಸ್ವರ್ಗನೇ ಅನ್ಬೇಕು. ಎಲ್ಲ ತಣ್ಣ ಗಾಳಿ ಅಲ್ಲೆಲ್ಲ. ಯಾಕಂತಂದರೆ ನನಗೆ ಏನಪ್ಪ ಅಂತಂದರೆ ಮನ್ಯಾಗ ಕುಂತು ಬೇಜಾರಾಗಿರುತ್ತೆ. ಹಾಗಾಗಿ ಹೊರಗೆ ಬಂದರೆ ಸಾಕು ಅನ್ನಂಗೆ ಆಗಿರ್ತದೆ. ಹಾಗಾಗಿ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದು ಬಾಲ್ಕನಿ, ಇಲ್ಲಾಂದರೆ ಟೆರೆಸ್ ಎರಡೇ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂತಂದರೆ ನಾನು ಬಾಲ್ಕನಿನೇ ಅನ್ಕೋತೀನಿ. ಬಾಲ್ಕನಿ ಇಲ್ಲ ಅಂತಂದರೆ, ಯಾಕಂತಂದರೆ ಮನ್ಯಾಗಂದರೆ 4G ಬರುತ್ತೆ, ಟೆರೆಸ್ ಮೇಲೆ ಅಂತಂದರೆ 5G ಬರುತ್ತೆ. 5G ಸಲುವಾಗಿ ಮ್ಯಾಲೆ ಬಂದು ಯಾಕಂತಂದರೆ ಅದ್ರಾಗ ಸ್ವಲ್ಪ ನಂಗೆ ಸೀರಿಯಲ್ ಹುಚ್ಚು ಜಾಸ್ತಿ ಅದು. ಹಾಗಾಗಿ ಮ್ಯಾಲೆ ಕುಂತು 5G ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಕುಂತ್ಗೆಸಿಂದ ಸೀರಿಯಲ್ ನೋಡ್ತಿರ್ತೀನಿ. ನನಗೆ ನಗು ಬರ್ತಿರ್ತದೆ. ಮೊನ್ನೆ ನಮ್ಮ ತಮ್ಮ ಬೈದು, ಏನು ಸೀರಿಯಲ್ ಹುಚ್ಚದ ನಿನಗೆ ಅಂತಗೆಸಿಂದ. ಏನಾರ ಮಾಡಿ ಅದು ಬಿಟ್ಟು ಅವು ಏನು ನೋಡ್ತಿ ಸೀರಿಯಲ್ಗಳು, ಮನೆ ಹೊಡೆಯವು, ಸುಮ್ಮನೆ ಮಾಡೋ ಕೆಲಸಗಳು ಮಾಡ್ಕೊಂಡಿರೋ ಅಂತಗೆಸಿಂದ ಬೈದೋದು. ಹಾಗಾಗಿ ಅದ್ರ ಸಲುವಾಗಿ ಜಾಸ್ತಿ ನಾನು ಅಲ್ಲೇ ಬಾಲ್ಕನಿಯಾಗೆ ಕುಂತ್ಗೆಸಿಂದ ಅಲ್ಲೇ ಚಹಾ ಕುಡಿಯೋದು. ಒಂದೊಂದು ಸತಿ ಅಲ್ಲೇ ಊಟ ಮಾಡ್ತಿರ್ತೀನಿ. ಜಾಸ್ತಿ ಅಂತಂದರೆ ಮಧ್ಯಾಹ್ನ ಟೈಮಿಗೆ ಯಾರೂ ಇರಲ್ಲಲ್ಲ, ಹಾಗಾಗಿ ಅಲ್ಲೇ ಕುಂತ್ಗೆಸಿಂದ ಊಟ ಮಾಡ್ತಿರ್ತೀನಿ. ಇದೇನಪ್ಪ ಅಂತಂದ್ರೆ ಕುರ್ಚಿ ಒಳಗೆ ಒಂದು ಸಣ್ಣದು ಹಲ್ಲಿ ಬಂದದ. ಅದು ಎಲ್ಲಿಂದ ಬಂದದೋ ಗೊತ್ತಿಲ್ಲ. ನಾನು ಎಲ್ಲಿ ಮನ್ಯಾಗ ಬಂದುಬಿಡುತ್ತೇನೋ ಅಂತ ನನಗೆ ಅಂಜಿಕೆ ಬರಾಕತ್ತಿತ್ತು. ಹಾಗಾಗಿ ಎಲ್ಲ ಕುರ್ಚಿಗಳೇ ಒಕ್ಕಟ್ಬಿಟ್ಟೆ. ಇದು ನೋಡಿರಿ ನಮ್ಮ ಮನೆ ಬಾಗಿಲು. ಜಾಸ್ತಿ ನಾನು ಮ್ಯಾಲೆ ಹೋಗ್ತೀನಿ. ಇನ್ನೊಂದು ಏನಂತಂದರೆ ಭಾಳ ಮಂದಿ ಕೇಳಾಕತ್ತಿದ್ರು, ಅಕ್ಕ ನೀವು ವಿಡಿಯೋ ಎಲ್ಲಿ ಮಾಡ್ತೀರಾ ಅಂತ. ಅದ್ರ ಸಲುವಾಗಿ ತೋರ್ಸಾಕತ್ತೀನಿ. ಮೊನ್ನೆನೇ ತೋರಿಸ್ಬೇಕು ಅಂದ್ಕೊಂಡೆ. ನಮ್ಮ ತಮ್ಮ ಇದ್ದಾಗ ಫೋನ್ ಹಿಡಿಯೋಕವ ಇದ್ನಲ್ಲ, ಅವನು ಅಲ್ಲೇ ಮಾಡ್ಬೇಕು ಅಂದ್ಕೊಂಡೆ, ಅದು ಆಗಲಿಲ್ಲ. ಯಾಕಂತಂದರೆ ಅವಾಗ ನನಗೂ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೇ ನೋಡಿರಿ ಇದೊಂದು ನನ್ನ ಹಣೆಬರ. ಯಾಕಂತಂದರೆ ನನಗಿಲ್ಲಿ ಫೋನ್ ಹಿಡಿಯೋರು ಯಾರೂ ಇಲ್ಲಲ್ಲ, ಹಾಗಾಗಿ ನಾನು ಇಲ್ಲೇ ಫೋನ್ ಇಟ್ಗೆಸಿಂದ. ಯಾಕಂತಂದರೆ ಇಲ್ಲಿಟ್ಟರೆ ಕರೆಕ್ಟಾಗಿ ನೀಟಾಗಿ ವಿಡಿಯೋಗಳು ಬರ್ತಾವೆ, ಅಷ್ಟು ಚೆಂದ ಬರ್ತವೆ ವಿಡಿಯೋಗಳು. ನನ್ನ ಹಣೆಬರ ಏನಂತಂದರೆ ಇದು ಒಂದು ಚೆಂದ ಮಾಡ್ಯಾರ ಇಲ್ಲಿ ಮ್ಯಾಲೆ ಫೋನ್ ಇಡೋಕೆ. ಶಿಲ್ಪ ಬರ್ತಾವಂತ ಗೊತ್ತಿತ್ತೇನೋ ಅವರಿಗೆ. ಹಾಗಾಗಿ ಇದು ಮಾಡ್ಯಾರ. ಶಿಲ್ಪ ಬರ್ತಾವೆ ವಿಡಿಯೋ ಮಾಡ್ತಾವೆ ಅಂತ ಅಂದ್ಕೊಂಡು ಗೊತ್ತಿತ್ತೇನು, ಅದಕ್ಕೆ ಈ ಥರ ಕಟ್ಸ್ಯಾರ. ಇಲ್ಲ ಸುಮ್ಮನೆ ಜೋಕ್ ಮಾಡಿದೆ. ನನಗೆ ಫೋನ್ ಹಿಡಿಯೋಕೆ ಹೆಲ್ಪ್ ಮಾಡೋಕೆ ಯಾರೂ ಇರಲಿಲ್ಲ, ಹಾಗಾಗಿ ನಾನು ಇಲ್ಲೇ ಫೋನ್ ಇಟ್ಟಿಗೆಸಿಂದ ವಿಡಿಯೋ ಮಾಡ್ತಿರ್ತೀನಿ. ಇದೇ ನೋಡಿರಿ ನಮ್ಮ ಟೆರೇಸ್. ಒಂದು ಸ್ವಲ್ಪ ಮಂದಿ ಕೇಳಿದ್ರಿ ಹೋಮ್ ಟೂರ್ ಮಾಡಿರಿ ಅಕ್ಕ ಅಂತ. ಅಮ್ಮನ ಮನೆದು ಕೇಳಿರಿ. ಮತ್ತು ಇನ್ನೊಂದು ಏನಂತಂದರೆ ನಾನು ಬಟ್ಟೆ ಅಂಗಡಿಯಾಗ ಕುಂತು ವಿಡಿಯೋ ಮಾಡ್ತಿದ್ನಲ್ಲ, ಭಾಳ ಮಂದಿ ಕೇಳ್ತಿದ್ರು, ಅಕ್ಕ ನಿಮ್ಮ ಬಟ್ಟೆ ಅಂಗಡಿ ಅದೇನಂತ. ಹೌದ್ರಿ, ನಮ್ಮದು ಬಟ್ಟೆ ಅಂಗಡಿ ಅದ. ಮುಂದಿನ ತಿಂಗಳು ಹೋಗ್ಬೇಕು ಅಂದ್ಕೊಂಡಿನಿ. ಹೋದ್ನಿ ಅಂತಂದರೆ ಯಾರಾದರೂ ಫೋನ್ ಹಿಡಿಯೋರು ಇದ್ದರೆ ನನ್ನ ಪಕ್ಕ ಅದೊಂದು ನಮ್ಮ ಶಾಪಿಂದು ಮತ್ತು ನಮ್ಮ ಮನೆದೊಂದು ಹೋಮ್ ಟೂರ್ ಮಾಡ್ತೀನಿ ರೀ. ಅವೆರಡು ಮಾಡ್ತೀನಿ. ನಮ್ಮ ತಮ್ಮಗೆ ಹೇಳೀನಿ, ಅವ ಬೆಂಗ್ಳೂರ್ದಾಗ ಇರ್ತಾನೆ ರೀ. ಅವ ಬೈ ಚಾನ್ಸ್ ಶಾಪುರ್ನಾಗ ಇದ್ದಿದ್ನಂತಂದರೆ ಅವೆರಡು ವಿಡಿಯೋ ಮಾಡ್ತಿದ್ದೆ. ಯಾಕೋ ದಮ್ಮು ಭಾಳ ಹೊಂಟದ, ಕಂಟಿನ್ಯೂ ಮಾತಾಡಕತ್ತೀನಲ್ಲ, ಹಾಗಾಗೇನೋ ಗೊತ್ತಿಲ್ಲ. ಇನ್ನೂ ಒಂದು ಏನಂತಂದ್ರೆ ಶಾಪುರ್ನಾಗಿದ್ದಾಗ ಕೇಳಿದ್ರಿ ನಾನು ರೋಹಿತನ ಜೊತೆ ವಿಡಿಯೋ ಮಾಡಬೇಕಾದ್ರೆ, ಅಕ್ಕ ನೀವು ವಿಡಿಯೋ ಎಲ್ಲಿ ಮಾಡ್ತೀರಾ ಅಂತ ಕೇಳಾಕತ್ತಿದ್ದೀರಿ. ಅದು ನಾನು ಲಾಸ್ಟ್ ಟೈಮ್ ತೋರಿಸ್ಬೇಕಂತಂದೆ ಆಗಿಲ್ಲ. ಬಟ್ ಕೆಲವೊಬ್ಬರು ಗೊತ್ತಿದ್ದವರು ಕೇಳಿದ್ರು, ಅಕ್ಕ ನೀವು ಇಲ್ಲಿ ಲೇಔಟ್ ಒಳಗೆ ವಿಡಿಯೋ ಮಾಡ್ತಿರಲ್ಲ ಅಂತ ಕೇಳಿದ್ರಿ. ಕೆಲವೊಬ್ಬರು ಎಲ್ಲಿ ಮಾಡ್ತೀರ ಅಂತ ಕೇಳಿದ್ರಿ. ಗೊತ್ತಿದ್ದವರು ಅಕ್ಕ ಪ್ಲೇಸ್ ಚೇಂಜ್ ಮಾಡಿರಿ, ಬೀಗುಡ್ಯಾಗ ಎಲ್ಲ ಜಾಗ ಚಂದ ಅವ, ಅಲ್ಲಿ ಹೋಗಿ ಮಾಡಂತಂದಿದ್ರಿ. ಕೆಲವೊಬ್ಬರು ಜಾಗ ತೋರ್ಸಂತಂದಿದ್ರಿ ವಿಡಿಯೋ ಮಾಡೋದು.
ನೋಡಮ್ರಿ ಹೋದ್ನೆ ಅಂತಂದರೆ ಮುಂದಿನ ತಿಂಗಳು ಹೋದ್ನೆ ಅಂತಂದರೆ ನನಗೆ ಯಾರಾದರೂ ಫೋನ್ ಹಿಡಿಯೋರು ಇದ್ದಿದ್ರು ಅಂತಂದರೆ ಹೋಗಿ ನಾನೆಲ್ಲ ನಾನು ವಿಡಿಯೋ ಎಲ್ಲಿ ಮಾಡ್ತೀನಿ, ಯಾರ ಜೊತೆ ಮಾಡ್ತೀನಿ, ನನ್ನ ವೀಡಿಯೋಗಳು ಯಾರು ಎಡಿಟ್ ಮಾಡ್ತಾರೆ, ಯಾವ ಆ್ಯಪ್ನಾಗ ಎಡಿಟ್ ಮಾಡ್ತಾರೆ ಅಂತ ಭಾಳ ಮಂದಿ ಕೇಳಿರಿ. ಯಾವುದು ಆ್ಯಪ್ ಯೂಸ್ ಮಾಡ್ತೀರಿ ಎಡಿಟ್ ಮಾಡ್ಬೇಕಾದ್ರೆ ಅಂತ ಕೇಳಿದ್ದೀರಿ. ಹಾಗಾಗಿ ಹೇಳಾಕತ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ಎಡಿಟ್ ಮಾಡಿಕೊಡೋದು ನಮ್ಮ ತಮ್ಮ ರೋಹಿತೆ ಎಡಿಟ್ ಮಾಡಿಕೊಡ್ತಾನೆ ರೀ. ಅವ್ನ ಫೋನ್ದಾಗೆ ಮಾಡ್ತೀನಿ, ಅವನೇ ಎಡಿಟ್ ಮಾಡಿಕೊಡ್ತಾನೆ. ಅವ ಯಾವ್ಯಾವ ಆ್ಯಪ್ ಯೂಸ್ ಮಾಡ್ತಾನೋ ಗೊತ್ತಿಲ್ಲ. ಮುಂದಿನ ತಿಂಗಳು ಹೋದ್ನಿ ಅಂತಂದರೆ ಅವನ ಜೊತೆ ಮಾತಾಡಿಸ್ತೀನಿ ರೀ. ಮಾತಾಡಿಸಿ ಯಾವ್ಯಾವ ಆ್ಯಪ್ ಅದು ಅಂತ ಕೇಳಿ ನಿಮಗೆ ಹೇಳ್ತೀನಿ. ಇನ್ನೂ ಒಂದು ಅದು ಜಾಗ ಕೇಳಿದ್ರಲ್ಲ, ಗೊತ್ತಿರ್ಲಾರ್ದವ್ರಿಗೆ ಹೇಳಾಕತ್ತೀನಿ ನಾನು. ಅದು ಜಾಗ ಎಲ್ಲಿ ಅಂತಲೂ ತೋರಿಸ್ತೀನಿ ರೀ ನಿಮಗೆ, ಯಾವ ಜಾಗದಾಗ ನಾನು ವೀಡಿಯೋ ಎಡಿಟ್ ಮಾಡ್ತೀನಂತ. ಅದು ಬಿಟ್ಟು ಈಕೇನು ದೊಡ್ಡ ಪೋಸ್ ಕೊಡಾಕತ್ತಾಳ ಅದು ಅಂತ ಪ್ಲೀಸ್ ಆ ಥರ ಏನೋ ತಿಳ್ಕೊಕ್ಕೆ ಹೋಗಬೇಡ್ರಿ. ಕೇಳಿದವ್ರಿಗೆ ನಾನು ಹೇಳಾಕತ್ತೀನಿ. ಇದು ಕೇಳಿದ್ರಲ್ಲ ಹಾಗಾಗಿ ಇದು ನಾನು ಮದುವೆ ಆಗ್ಲಕ್ಕಿಂತ ಮುಂಚೆ ಕೇಳಿದ್ದಿರಿ. ಯಾಕಂತಂದ್ರೆ ನಾನು ಶಾಪುರ್ ಡೈಲಾಗ್ ಹೊಡಿತಿದ್ನಲ್ಲ ಆವಾಗ, ಹಂಗಾಗಿ ಹೇಳಾಕತ್ತೀನಿ. ನಾನು ಹೋದ್ನೆ ಅಂತಂದರೆ ನಾನು ವ್ಯೂಸು ಇಲ್ಲ, ಲೈಕ್ಸು ಇಲ್ಲ, ಅದ್ರ ಸಲುವಾಗಿ ನನಗೆ ಬೇಜಾರಾಯ್ತು. ನಾನು ಯೂಟ್ಯೂಬ್ ಮಾಡಿರೋದೇ ತಪ್ಪಾಯ್ತೇನಪ್ಪ ಅನ್ನೋ ಥರ ಆಯ್ತು ನನಗೆ. ಯಾಕಂತಂದರೆ ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡ್ತೀರ ಅನ್ನೋ ಧೈರ್ಯದ ಮೇಲೆ ನಾನು ಯೂಟ್ಯೂಬ್ ಚಾಲೂ ಮಾಡಿದ್ದೆ. ನಮ್ಮ ತಮ್ಮನೂ ಹೇಳಿದ್ದೆನ, ಅಕ್ಕ ಯೂಟ್ಯೂಬ್ ಮಾಡು ಅಂತ, ಅದ್ರ ಸಲುವಾಗಿ ಮಾಡಿದೆ. ಬಟ್ ನೋಡಿದರೆ ಎಲ್ಲಿ ಏನು ತಪ್ಪಾಗತ್ತದ ಗೊತ್ತಿಲ್ಲ. ಈ ಕಡೆ ಲೈಕ್ಸ್ ಇಲ್ಲ, ವ್ಯೂಸ್ ಇಲ್ಲ ಅಂತಂದರೆ ಒಂಥರ ಬೇಜಾರಾಗುತ್ತೆ. ಸಪೋರ್ಟ್ ಮಾಡಿರಿ. ಎಲ್ಲಿಯಾದರೂ ಏನಾದರೂ ತಪ್ಪಾಗಿತ್ತಂದ್ರೆ ಹೇಳ್ರಿ, ನಾನು ತಿದ್ಕೋತೀನಿ. ಅಕ್ಕ ಹಂಗಲ್ಲ ಹಿಂಗ ಈ ಥರ ಮಾಡು ಅಂತ ಹೇಳ್ರಿ, ನಾನು ತಿದ್ಕೊಂಡು ಬೇರೆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಲುವಾಗಿ ಹೇಳಾಕತ್ತೀನಿ. ನೋಡಿರಿ, ಏನು ಹೇಳ್ಬೇಕಂತ ನನಗೆ ಗೊತ್ತಾಗಲ್ಲಾಗ್ಯದ. ಯಾಕಂತಂದರೆ ರೀಲ್ಸ್ ಮಾಡ್ಬೋದು, ಬಟ್ ವಿಡಿಯೋ ಅಂತಂದರೆ ಮಾತಾಡೋಕ್ಕಾಗಲ್ಲ. ನಿನ್ನೆ ನೋಡ್ರಿ ಏನಂತಂದರೆ ಪ್ರತಿಯೊಂದು ಕ್ಯಾಪ್ಚರ್ ಮಾಡೀನಿ, ಎಲ್ಲನೂ ಕ್ಯಾಪ್ಚರ್ ಮಾಡೀನಿ. ಎಷ್ಟು 3-4 ತಾಸು ಎಲ್ಲ ಕ್ಯಾಪ್ಚರ್ ಮಾಡೀನಿ, ಎಲ್ಲ ಮಾಡೀನಿ. ಊಟನೂ ಮಾಡಿಲ್ಲ, ನಿಜ ಹೇಳ್ಬೇಕಂತಂದರೆ ಊಟನೂ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ಬಿಟ್ಟು ನಾನು ಏನೇನು ಕೆಲಸ ಮಾಡಕತ್ತೀನಿ ಎಲ್ಲ ಪ್ರತಿಯೊಂದು ಕ್ಯಾಪ್ಚರ್ ಮಾಡೀನಿ. ಎಡಿಟ್ ಮಾಡೋಕ್ಕೆ ಹೋದರೆ ಎಡಿಟೇ ಆಗಲಿಲ್ಲ. ಅದು ಕೆಲವೊಂದು ವೀಡಿಯೋಗಳು ಡಿಲೀಟ್ ಆಗಿದ್ದು, ಕೆಲವೊಂದು ವೀಡಿಯೋಗಳು ತೊಗೊಲಾಗಿದ್ದು. ಹಾಗಾಗಿ ಅದನ್ನು ಬೇಜಾರಾಯ್ತು. ಅದಕ್ಕೆ ನಮ್ಮ ತಮ್ಮಗೆ ಹೇಳಿದೆ, ಹಿಂಗಾಯ್ತಲಿ ಅಂತಂತಂದೆ. ಇಲ್ಲಕ್ಕ ಮಾಡು, ಆದಷ್ಟು ಮಾಡು, ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಅಂತಂದ. ಒಂಥರ ಬೇಜಾರಾಗುತ್ತೆ. ಎಲ್ಲರೂ ಮಾಡಾಕತ್ತಾರ, ಯೂಟ್ಯೂಬ್ ಚಾಲೂ ಮಾಡ್ಯಾರ, ನಾನು ಮಾಡ್ಬೇಕಂತೇನೋ ಮಾಡಿದೆ. ಬಟ್ ನೋಡಿದರೆ 500-600 ವ್ಯೂಸ್ ಕೂಡ ಬರಲಾಗ್ಯಾವ. ಎದಕ್ಕಂತನೂ ಗೊತ್ತಿಲ್ಲ, ಏನು ತಪ್ಪಾಗತ್ತದಂತನೂ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಗೆ ಕೇಳ್ಕೊಗತ್ತೀನಿ, ತಪ್ಪಾಗಿತ್ತಂದರೆ ಹೇಳ್ರಿ ಅಕ್ಕ, ಈ ಥರ ಮಾಡಿ, ಇಲ್ಲಿ ತಪ್ಪಾಗ್ಯದ ನೋಡು, ಈ ಥರ ಅಲ್ಲ, ಈ ಥರ ಮಾತಾಡು ಅಂತ ಹೇಳ್ರಿ, ನಾನು ಮಾತಾಡ್ತೀನಿ. ನನಗೆ ಬೇಜಾರಾಗತ್ತದ, ಗೊತ್ತಿಲ್ಲ ಎದಕ್ಕೇನು. ನಾನು ಯೂಟ್ಯೂಬ್ ಚಾಲೂ ಮಾಡಿದಾಗೆ ಹೇಳಿದ್ದೆ, ನಂಗೆ ಮಾತಾಡೋಕೆ ಅಷ್ಟೊಂದು ಬರಲ್ಲ. ಯಾಕಂತಂದರೆ ಸ್ವಲ್ಪ ಏನಾದರೂ ಜಾಸ್ತಿ ಮಾತಾಡಕತ್ತೀನಿ ಅಂತಂದರೆ ನನಗೆ ಬಾಯಿ ತೊದಲುತ್ತೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಜಾಸ್ತಿ ಯಾರ ಜೊತೆ ಜಗಳ ಆಡೋಕ್ಕಂತೂ ಮೊದಲೇ ಹೋಗಲ್ಲ. ಯಾಕಂತ ಏನು ಮಾತಾಡ್ತೀನಿ, ತೊದಲು ಮಾತು ಬಂದ್ಬಿಡ್ತಾವೆ, ನಿಂತು ಮಾತು ಬಂದ್ಬಿಡ್ತಾವೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅದ್ರ ಸಲುವಾಗಿ ಇಷ್ಟು ದಿನ ಆದ್ರೂ ನಾನು ಯೂಟ್ಯೂಬ್ ಚಾಲೂ ಮಾಡಿರಲಿಲ್ಲ. ಯಾಕಂತಂದರೆ ಅದರ ಮಾತಾಡಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಚಾಲೂ ಮಾಡಿರಲಿಲ್ಲ. ಸುಮ್ಮನೆ ಇನ್ಸ್ಟಾಗ್ರಾಮ್ ಒಳಗೆ ಹಾಡು ಹಚ್ಚೋದು, ವಿಡಿಯೋ ಮಾಡೋದು ಬಿಟ್ಬಿಡ್ತಿದ್ದೆ. ಬಟ್ ಗೊತ್ತಿಲ್ಲ, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ತಮ್ಮನೂ ಹೇಳಿದೆ, ಇಲ್ಲಕ್ಕ ಮಾಡಿ, ಯೂಟ್ಯೂಬ್ ಚಾಲೂ ಮಾಡು ಅಂತ, ನಿನ್ಗೆ ಹೆಂಗೆ ಇಷ್ಟ ಬರುತ್ತೆ ಆ ಥರ ಮಾತಾಡು ಅಂತ ಹೇಳಿದೆ. ಅದು ಒಂದೇ ಒಂದು ಕಾರಣಕ್ಕೆ ನಾನು ಹ್ಞೂ ಅಂತ ಚಾಲೂ ಮಾಡೀನಿ. ಬಟ್ ನೋಡಾಕತ್ತೀನಿ, 3 ವಿಡಿಯೋ ಬಿಟ್ಟಿನಂತಂದ್ರೂ 3 ವಿಡಿಯೋ ಒಳಗೆ ಒಂದು 500-600 ಅಷ್ಟೇ ವ್ಯೂಸ್ ಆಗಿ. ಅಟ್ಲೀಸ್ಟ್ ಒಂದು 3,000-4,000 ವ್ಯೂಸ್ ಹೋದ್ರೂ ನನಗೆ ಏನೂ ಬೇಜಾರಾಗಲ್ಲ. ಮಾಡಿನಪ್ಪ, ಇಷ್ಟು ವ್ಯೂಸ್ ಬಂತು ಅಂತ ನಾನು ಖುಷಿ ಪಡ್ತೀನಿ. ಅದು ಬಿಟ್ಟು 500-600 ವ್ಯೂಸ್ ಬಂತಂತಂದರೆ ಭಾಳ ಬೇಜಾರಾಗುತ್ತೆ. ನಾನು ಫಸ್ಟ್ ದಿನವೇ ಹೇಳಿದ್ದೆ, ನನಗೆ ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾದ ಮುಂದೆ. ನಮ್ಮ ತಮ್ಮಗಾದ್ರೂ ಅದೇ ಹೇಳಿದೆ, ಇಲ್ಲಲ್ಲೇ ನಂಗೆ ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ನಾನು ಅದ್ರ ಸಲುವಾಗಿ ಎಲ್ಲಿ ಹೋದರೂ ಕೂಡ ನಾನು ಸೆಲೆಕ್ಟ್ ಆಗಿಲ್ಲ. ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ ಅಂತಲೇ ನಾನು ಸೆಲೆಕ್ಟ್ ಆಗಿಲ್ಲ. ನಾನು ಕ್ಯಾಮ್ರಾ ಫೇಸ್ ಮಾಡಿ ಕ್ಯಾಮ್ರಾದ ಮುಂದೆ ಮಾತಾಡ್ತಿದ್ದೆ ಇಷ್ಟೊತ್ತಿಗೆ ನಾನು ಯಾವುದೋ ಒಂದು ಸೀರಿಯಲ್ದಾಗ ಇರ್ತಿದ್ದೆ, ಅದು ಪಕ್ಕ. ಅದು
ಇಲ್ಲಿ ಏನು ಮಾತಾಡಕತ್ತಿದ್ದೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡೆ ಇಲ್ಲಿ ರೆಕಾರ್ಡ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ನೋಡಕತ್ತೀನಿ ವಿಡಿಯೋ ಎಡಿಟ್ ಮಾಡಾಗ ವಾಯ್ಸೇ ಇಲ್ಲ. ಇದೇನಪ್ಪ ಕರ್ಮ ಅಂತ ಅಂದ್ಕೊಂಡೆ. ಯಾಕಂತಂದರೆ ನಾನು ಜಾಸ್ತಿ ಮಾತಾಡಕತ್ತೀನಿ ಅಂತಂದರೆ ದಮ್ ಬರುತ್ತೆ. ಹಾಗಾಗಿ ನಾನು ಒಂದು ಸತಿ ಮಾತಾಡ್ಬೇಕಂದ್ರೆ ನಾನು ಜಾಸ್ತಿ ಆಗಿರುತ್ತೆ. ಇಲ್ಲಿ ನೋಡಿದರೆ ಇದೇನಾಯ್ತಪ್ಪ ಅಂತ ಅಂದ್ಕೊಂಡೆ. ಮತ್ತು ವಾಯ್ಸ್ ಕೊಡೋದು ಬಂತಲ್ಲಪ್ಪ ಅಂತ ಅಂದ್ಕೊಂಡು ಮತ್ತೆ ಇಲ್ಲಿ ವಾಯ್ಸ್ ಕೊಡಕತ್ತೀನಿ ರೀ. ಮತ್ತೇನು ಇದು ಮಾಡ್ಕೋಕೆ ಹೋಗ್ಬೇಡ್ರಿ. ಅದೇ ಹೇಳಕತ್ತಿದ್ದೆ, ನಾನು ಕ್ಯಾಮ್ರಾ ಫೇಸ್ ಮಾಡಿ ನನಗೆ ಗಟ್ಟಿಯಾಗಿ ನಿಂತಿದ್ದರೆ ನಾನು ಇಷ್ಟೊತ್ತಿಗೆ ಯಾವುದೋ ಒಂದು ಸೀರಿಯಲ್ದಾಗ ಇರ್ತಿದ್ದೆ. ಅದು ಬಿಟ್ಟು ಎಲ್ಲ ಕಡೆ ಹೋದಲ್ಲೆಲ್ಲ ಅಂಜ್ಕೊಂಡು ಮೆಲ್ಲಕ್ಕೆ ಮಾತಾಡಿ ನನಗೆಲ್ಲರೂ ಯಾಮಾರಿಸ್ಬಿಟ್ಟರು. ನಾನು ಯಾಮಾರಿಸ್ಬಿಟ್ಟೆಪ್ಪ. ನಾನು ಯಾಮಾರಿದ್ದೇನಿಲ್ಲ, ನಮ್ಮಮ್ಮ ಯಾಮಾರಿದ್ರಲ್ಲ, ಅದೊಂದೇ ನನಗೆ ಬೇಜಾರು. ಅದ್ರ ಸಲುವಾಗಿ ಅಟ್ಲೀಸ್ಟ್ ನಾನು ಸೀರಿಯಲ್ದಾಗ ಟಿವಿಯಾಗ ಬಂದಿಲ್ಲ ಅಂದರೆ ಏನಾಯ್ತು, ಈಗಾದರೂ ನಾನು ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ಏನಾದರೂ ಒಂದು ಮಾಡ್ಬೇಕಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಚಾಲೂ ಮಾಡಿದರೆ ನೋಡಿದರೆ ಇಲ್ಲಿ ಬರೀ 400-500 ವ್ಯೂಸ್ ಹೊಂಟವ. ನಾನು ಅಂದ್ಕೊಂಡೆ ಇದೇನಪ್ಪ ನಮ್ಮ ಜನಗಳು ಮುಖ ನೋಡಿ ಏನಾದರೂ ನನ್ನ ಮುಂದೆ ಬೆಳೆಸ್ತಾರೇನೋ ಅಂತ. ಯಾಕಂತಂದರೆ ಇವಾಗ ಯಾರಿಗೇ ಆದರೂ ಆ ಥರ ಬರ್ತಾವಲ್ರಿ ತಲೆಯಾಗ. ಹಾಗಾಗಿ ನನಗೂ ಅದೇ ಥರ ಬರಾಕತ್ತವ. ಎಲ್ಲಿ ನಾನೇನು ಚಂದಿಲ್ಲ ಅಂತ ನನಗೆ ಏನೇನೋ ನನಗೆ ಯೋಚನೆಗಳು ಬರ್ತಾವೆ, ಎದಕ್ಕಂತ ಗೊತ್ತಿಲ್ಲ. ನನಗಿರೋದೇನು ನನ್ನ ತಲೆಯಾಗ ಒಂದೇ, ನಮ್ಗೆ ಯಾರೇನು ಮಾತಾಡೋರಲ್ಲ ಅವ್ರು ನನ್ನ ತಲೆಯಾಗಿರೋದು ಅಷ್ಟೇ ರೀ. ಸರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಲವ್.